ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಮ ಜೊತೆಗೆ ಮೊಟ್ಟೆ ಸಾರಿನ ರೆಸಿಪಿನ ಶೇರ್ ಮಾಡಬೇಕಂತ ಇದ್ದೀನಿ. ನಾನು ಮೊಟ್ಟೆ ಸಾರಿಗೆ ಇವತ್ತು ಮೊಟ್ಟೆ ಬೇಯಿಸಿ ಹಾಕ್ತಾ ಇಲ್ಲ, ಮೊಟ್ಟೆ ಹೊಡೆದಾಕಿ ಸಾರು ಮಾಡ್ತಿದ್ದೀನಿ. ನಿಮಗೆ ಯಾವಾಗೆಲ್ಲ ನಾನ್ ವೆಜ್ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಇರುತ್ತೋ ಆವಾಗ ಈ ಥರದ್ದು ಒಂದು ಸಾಂಬಾರನ್ನ ಮಾಡಿ, ಮೊಟ್ಟೆ ಸಾರನ್ನು ಮಾಡಿ ಟೇಸ್ಟ್ ಮಾಡಿ, ನಿಜವಾಗ್ಲೂ ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈಗ ಮೊಟ್ಟೆ ಸಾರಿಗೆ ಬೇಕಾಗಿರುವಂಥ ರೆಸಿಪಿ ನೋಡೋಣ. ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, 2-3 ಹಸಿಮೆಣಸಿನ್ಕಾಯಿ, ಖಾರ ಇದ್ದರೆ ಒಂದು ಸಾಕು, ಮತ್ತು 6 ಗೋಡಂಬಿ ಇಲ್ಲ 7 ಗೋಡಂಬಿ ತಗೊಳ್ಳಿ, ಜೀರಿಗೆ, ಗಸಗಸೆ, ಎಣ್ಣೆ ಹಾಕಿ 2-3 ನಿಮಿಷ ಬಾಡಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ. ಈಗ 2-3 ಈರುಳ್ಳಿ ಹಾಕಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2-3 ನಿಮಿಷ ಮತ್ತೆ ಬಾಡಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಅದು ಈರುಳ್ಳಿ ಬ್ರೌನ್ ಕಲರ್ ಟರ್ನ್ ಆಗೋ ತನಕ ಚೆನ್ನಾಗಿ ಮತ್ತೆ ಅದನ್ನು ಬಾಡಿಸ್ಕೊಂಡು, ಈಗ ಅದಕ್ಕೆ 1 ಟೊಮ್ಯಾಟೊ, ಉಪ್ಪು, 1 ಸ್ಪೂನಷ್ಟು ಉಪ್ಪು, ಮತ್ತು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಚಿಕನ್ ಮಸಾಲ. ಖಾರದ ಪುಡಿ ಅರ್ಧ ಸ್ಪೂನ್ ಸಾಕು, ಯಾಕಂದ್ರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ. ಇದನ್ನು ಮತ್ತೆ ಒಂದು 2 ನಿಮಿಷ ಬಾಡಿಸ್ಕೊಂಡು ಒಂದು 3 ನಿಮಿಷದವರೆಗೂ ಲೋ ಫ್ಲೇಮಲ್ಲಿಟ್ಟು ಇದನ್ನು ಬಿಟ್ಬಿಡಿ. ಅದಾದಮೇಲೆ ಇದನ್ನು ತಣ್ಣಗೆ ಮಾಡಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ತೆಂಗಿನಕಾಯಿ ಹಾಲನ್ನು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊತಿದ್ದೀನಿ. ಅದ್ರ ಜೊತೆಗೆ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಅಥವಾ ಅಗ್ಲವಾದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕಿ ಒಂದು 5 ನಿಮಿಷ ಅದು ಚೆನ್ನಾಗಿ ಕುದಿ ಬರೋ ತನಕ ಅದನ್ನು ಕುದಿಸಿ, ಮತ್ತು ನೀರು ಹಾಕಿ 10 ನಿಮಿಷ ಅಟ್ಲೀಸ್ಟ್ ಕುದಿಸ್ಬೇಕು. ಈ ಥರ ಕುದೀತಾ ಇರೋವಾಗ 1 ಗ್ಲಾಸಷ್ಟು ತೆಂಗಿನಕಾಯಿ ಹಾಲನ್ನು ಹಾಕಿ ಮತ್ತು 5-10 ನಿಮಿಷ ಚೆನ್ನಾಗಿ ಕುದಿಸಿ, ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಹೊಡೆದಿರೋ ಮೊಟ್ಟೆ, ಈ ಥರ ಮೊಟ್ಟೆನ ಹೊಡೆದು ಕಪ್ಪಿಂದಾದರೂ ಹಾಕ್ಬೋದು ಅಥವಾ ಡೈರೆಕ್ಟ್ ಮೊಟ್ಟೆ ಹೊಡೆದು ಹಾಕ್ಬೋದು. ಇದನ್ನು ಹೈ ಫ್ಲೇಮಲ್ಲಿಟ್ಟು 10-15 ಮಿನಿಟ್ಸ್ ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ತಿರುಗಿಸ್ಬಾರ್ದು, ಅದನ್ನು ಹಾಗೆ ಬಿಟ್ಬಿಡಿ. ಚೆನ್ನಾಗಿ ಕುದ್ದಾದಮೇಲೆ ತಿರುಗಿಸಿ ನೋಡಿ. ಇಫ್ ಇನ್ ಕೇಸ್ ನೀವು ಈ ಥರ ಇದ್ದಾಗ ತಿರುಗಿಸಿದ್ರೆ ಮೊಟ್ಟೆ ಎಲ್ಲ ಹೊಡೆದೋಗುತ್ತೆ, ಫುಲ್ ಸ್ಪ್ರೆಡ್ ಆಗೋಗುತ್ತೆ, ನಿಮಗೆ ಆ ಎಗ್ ಫ್ಲೇವರೇ ಸಿಗೋದಿಲ್ಲ. ಈ ಥರ 10-15 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಹಿಂಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇನ್ನೂ ಹೆಚ್ಚು ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ನೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.